ಹೇಳಿದರು ಅಷ್ಟೇನೆ. ಬಟ್ ಆದರೂ ಕೂಡ ವಿರೋಧ ಪಕ್ಷದ ನಾಯಕರು ಈಲ್ಡ್ ಆದ್ರೂ ಮಾತ್ರ ಫ್ಯಾಕ್ಟ್ಸ್ ಹೇಳಬೇಕು, ಸತ್ಯ ಹೇಳಬೇಕು, ವಾಸ್ತವ ಸಂಗತಿಗಳನ್ನು ಹೇಳಬೇಕು. ಈಲ್ಡ್ ಆಗಲ್ಲ ಅಂತಂತಂದ್ರೆ ಮಧ್ಯಪ್ರವೇಶ ಮಾಡ್ತಕ್ಕಂಥದ್ದು ಸರಿಯಲ್ಲ. ಸೊ ಅದು ನಾನಾಗ್ಲಿ ನೀವಾಗ್ಲಿ ಯಾರೇ ಆಗ್ಲೂ ಕೂಡ ನಾನು ಈಲ್ಡ್ ಆಗಲ್ಲ ಅಂತಂದ್ರೂ ಕೂಡ ಅನೇಕ ಸಾರಿ ಸದಸ್ಯರುಗಳು ಅಡ್ಡಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದು ಹೋಗ್ಲಿ ಯಾಕೆ, ಬಟ್ ಈಲ್ಡ್ ಆಗಲ್ಲ ಅಂತಂದ್ರೆ ಅಡ್ಡಿಪಡಿಸಬಾರ್ದು. ಎರಡು ಕಡೆ, ಈ ಕಡೆ ಆ ಕಡೆ. ವಿರೋಧ ಪಕ್ಷದವ್ರಿಗೆ ಹಕ್ಕಿದೆ, ಟೀಕೆ ಮಾಡತಕ್ಕಂಥ ಹಕ್ಕಿದೆ, ಟೀಕೆ ಮಾಡಿ. ಬಟ್ ಅನ್ಪಾರ್ಲಿಮೆಂಟರಿ ಪದಗಳನ್ನು ಉಪಯೋಗಿಸಬೇಡಿ. ಸಾಧ್ಯವಾದ ಮಟ್ಟಿಗೆ ಅಸತ್ಯವನ್ನ ಹೇಳ್ತಕ್ಕಂಥದನ್ನ ನಿಲ್ಲಿಸಿ ಅಷ್ಟೇ. ಇಲ್ಲ, ಈ ಕಡೆವರ್ಗ ಎರಡೂ ಕಡೆಯವ್ರಿಗೆ ಹೇಳ್ತಾ ಇದ್ದೀನಿ ನಾನು, ಆ ಕಡೆ ಈ ಕಡೆ ಅಂತ ಇಲ್ಲ. ಟೀಕೆ ಮಾಡೋರು ಜಾಸ್ತಿ ಯಾರು? ವಿರೋಧ ಪಕ್ಷದವರು ಟೀಕೆ ಮಾಡಲಿಕ್ಕೆ ನಿಮ್ಗೆ ಅವಕಾಶ ಇದೆ, ಟೀಕೆ ಮಾಡಿ. ಆದರೆ ವಾಸ್ತವ ತರಹದ ಮೇಲೆ ಟೀಕೆಗಳನ್ನು ಮಾಡಿ ಅಷ್ಟೇ. ಟೀಕೆಗಳನ್ನು ಸ್ವೀಕಾರ ಮಾಡಲಿಕ್ಕೆ, ಅದಕ್ಕೆ ಉತ್ತರ ಕೊಡಲಿಕ್ಕೆ ನಾವು ಸಮರ್ಥವಾಗಿದ್ದೀವಿ. ಉತ್ತರ ಕೊಡೋಣ. ಆದರೆ ಉತ್ತರ ಕೊಡುವಾಗ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡಕ್ ಹೋಗ್ಬೇಡಿ. ಯಾರೇ ಆಗಲಿ, ಇವರಾಗಲಿ ಅವರಾಗಲಿ, ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ. ಸೊ ಸಭಾನಾಯಕರು ಮಾತಾಡುವಾಗ ಆಗಲಿ, ವಿರೋಧ ಪಕ್ಷದ ನಾಯಕರು ಮಾತಾಡುವಾಗಲಿ, ಅಥವಾ ಬೇರೆ ಮಾನ್ಯ ಸದಸ್ಯರುಗಳು ಮಾತಾಡುವಾಗಲಿ ಅಡ್ಡಿಪಡಿಸ್ತಕ್ಕಂಥ ಕೆಲಸ ಮಾಡಬಾರ್ದು. ಇನ್ನು ಮುಂದೆ ಇದನ್ನು ಮುಂದುವರಿಸ್ತಕ್ಕಂಥ ಕೆಲಸ ಮಾಡೋಣ. ಬಿಕಾಸ್ ಸದನದ ಗೌರವ ಎತ್ತಿ ಹಿಡಿತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಒಂದೇ ನಿಮಿಷ ಮುಖ್ಯಮಂತ್ರಿ, ನಾನು ಏನು ಅನ್ಪಾರ್ಲಿಮೆಂಟರಿ ಪದ ಅಲ್ಲ, ಅನ್ಪಾರ್ಲಿಮೆಂಟ್ ಮತ್ತೆ ನಾನು ಏನು ಅಂಕಿಅಂಶ ಕೊಟ್ಟೆ ಅದನ್ನ ದಯವಿಟ್ಟು ಒಂದ್ಸರಿ ನಾನೇನು ಅಂಕಿಅಂಶ ಕೊಟ್ಟೆ ಅಂತ. ನಾನು ಅಂಕಿಅಂಶನೇ ಕೊಟ್ಟಿಲ್ಲ, ನಾನು ಏನು ಅಂಕಿಅಂಶನೇ ಕೊಟ್ಟಿಲ್ಲ, ವಿತರಣೆ ಮಾಡ್ತಾ ಇಲ್ಲ ಅಂತ ಹೇಳಿದೆ ಅಷ್ಟೇ. ಆ ರೈಟ್ಸ್ ಇಲ್ವಾ ನನ್ಗೆ? ವಿರೋಧ ಪಕ್ಷಕ್ಕೆ ರೈಟ್ಸ್ ಅಶೋಕ, ನಿನಗೆ ದೂಷಿಸ್ತಾ ಇಲ್ಲ ನಾನು. ಐ ಆಮ್ ನಾಟ್ ಅಬ್ಯೂಸಿಂಗ್ ಯು ಅಥವಾ ಯು ಆರ್ ರೆಸ್ಪಾನ್ಸಿಬಲ್ ಅಂತ ಹೇಳ್ತಾ ಇಲ್ಲ. ಇಡೀ ಸದನ ಕೇಳ್ತಾರೆ, ಜನರಲ್ ಆಗಿ ಹೇಳ್ತಾ ಇದ್ದೀನಿ. ಅದನ್ನ ಮಾಡಬಾರ್ದು ಯಾರುವೆ. ಮಾಡೋದ್ರಿಂದ ಈಗ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ನಾವು ಗಂಭೀರವಾಗಿ ಚರ್ಚೆ ಮಾಡೋಣ. ಸರ್ಕಾರ ಏನು ಉತ್ತರ ಕೊಡಬೇಕು ಅದನ್ನು ಕೊಡೋಣ, ನೀವೇನು ಹೇಳಬೇಕು ಅದನ್ನ ಹೇಳಿ. ಆದರೆ ನಾವು ಯಾವತ್ತೂ ಕೂಡ ಪರಸ್ಪರ ನಾವೇನು ದ್ವೇಷಿಗಳಲ್ಲ. ನೀವು ವಿರೋಧ ಪಕ್ಷದಲ್ಲಿದ್ದೀರಿ, ನಾವು ರೂಲಿಂಗ್ ಪಾರ್ಟಿನಲ್ಲಿ ಇದ್ದೀವಿ. ನೀವು ಏನು ಹೇಳ್ತೀರಿ ಅದನ್ನು ಕೇಳಿ ಉತ್ತರ ಕೊಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಅದು ಹೇಳುವಾಗ, ಅದನ್ನು ಕೇಳುವಾಗ ನಾವು ಸ್ವಲ್ಪ ಸಂಯಮನ ಪ್ರದರ್ಶನ ಮಾಡ್ತಕ್ಕಂಥದ್ದು ಉತ್ತಮ. ಅನ್ಪಾರ್ಲಿಮೆಂಟ್ರಿನ ಬಳಸಬಾರದು ಅಂತಕ್ಕಂಥದ್ದನ್ನ ಮಾಡಬೇಕು. ಆಗ ಚರ್ಚೆ ಗುಣಮಟ್ಟ ಎತ್ತರಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಈ ಸದನದ ಗೌರವವನ್ನು ಕಾಪಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನ ಇನ್ನು ಮುಂದೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ. ಈಗ ಇವತ್ತು ಇನ್ನೊಂದು ಗಂಟೆ ಇದೆ, ಇನ್ನೊಂದು ಗಂಟೆಯಲ್ಲಿ ಮುಗಿಸೋದಾದ್ರೆ ಇವತ್ತು ಮುಗಿಸಿ, ಇಲ್ಲದೆ ಹೋದ್ರೆ ಒಳಗಡೆ ಮಾತಾಡಿದ್ದು ನಾವು. ಇಲ್ಲದೆ ಹೋದ್ರೆ ನಾಳೆ ಮುಂದುವರಿಸಿ. ಬೇರೆ ನಾನು ರಿಸ್ಟ್ರಿಕ್ಟ್ ಮಾಡಲ್ಲ, ಈಗಲೇ ಇವತ್ತೇ ಮುಗಿಸ್ಬೇಕು, 1 ಗಂಟೆಲೇ ಮುಗಿಸ್ಬೇಕು ಅಂತ ಮಾಡಲ್ಲ. ರಿಸ್ಟ್ರಿಕ್ಟ್ ಮಾಡಲ್ಲ. ನೋಡಿ, 1 ಗಂಟೆಲೇ ಮುಗಿಸಿ, ಅರ್ಧ ಗಂಟೆಲೇ ಮುಗಿಸಿ, 1.5 ಗಂಟೆ ಮುಗಿಸಿ, 2 ಗಂಟೆ ಮುಗಿಸಿ ಅಂತ ಹೇಳಕ್ ಹೋಗಲ್ಲ. ನೀವು ಮಾತಾಡೋದು ಇವತ್ತು ಮಾತಾಡಿ ಮುಗಿಸ್ತೀವಿ ಅನ್ನೋದಾದ್ರೆ ಮುಗಿಸಿ, ಇಲ್ಲ ಬೇರೆ ದಿನ ಮಾತಾಡೋದಾದ್ರೆ ನಾಳೆ ಮಾತಾಡ್ತೀವಿ. ಪ್ರತಿಪಕ್ಷ ನಾಯಕರು ಇವತ್ತು 6:30 ಮುಗಿಸ್ತೀರಾ? ಸೊ ಇಷ್ಟು ಮಾತ್ರ ಇಟ್ಕೊಳ್ಳೋಣ. ಮಾನ್ಯ ಎಲ್ಲ ಸದಸ್ಯರುಗಳಿಗೆ, ಮಂತ್ರಿಗಳಿಗೆ ನಾನು CLP ಸಭೆ ಮನವಿ ಮಾಡ್ತೀನಿ. ನಾವು ಅನಗತ್ಯವಾಗಿ ಇಂಟರ್ಫಿಯರ್ ಆಗೋದು ಬೇಡಕ್ಕಾಗಿಲ್ಲ. ಈಲ್ಡ್ ಆಗಿ 1 ನಿಮಿಷ ಈಲ್ಡ್ ಆಗಿ ಅಂತ ಕೇಳಿ, ಅಥವಾ ನಿಮ್ಮ ಪರ್ಮಿಷನ್ ನೀವು ಕೊಟ್ರೆ ಮಾತಾಡೋಣ. ಹೌದು, ಓಕೆ.